ಥ್ಯಾಂಕ್ಸ್ ನಾಣಿ, ಒಟ್ನಲ್ಲಿ ಅವ್ರನ್ನ ಒಪ್ಪಿಸ್ದಲ್ಲ. ಒಪ್ಸಿದ್ದು ನಾನಲ್ಲ ಸರ್, ನಮ್ ಮೀನಾಕ್ಷಿ ಕೇಶವ. ಹಾಗಾದ್ರೆ ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳು. ಫಂಕ್ಷನ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದು ಫಸ್ಟ್ ಸ್ಟೆಪ್. ಹೌದು ಸರ್, ಇನ್ನು ಅರೇಂಜ್ಮೆಂಟ್ ಎಲ್ಲ ಮಾಡ್ಬಿಡ್ತೀನಿ ಸರ್. ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಓಕೆ ಸರ್, ಇಡ್ತೀನಿ ಸರ್. ಸರಿ. ಗಂಗಾ, ನೀನಿಲ್ದೇನೆ ನಾನು ಮಾಡ್ತಿರೋ ಫಸ್ಟ್ ಫಂಕ್ಷನ್ ಇದು. ಈ ಟೈಮಲ್ಲಿ ನೀನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನೀನು ಬದುಕೇ ಇದೆಯಾ ಅಂತ ಗೊತ್ತಾದ್ಮೇಲೆ ನಿನ್ನ ಯಾವಾಗ ನೋಡ್ತೀನೋ ಅಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಿನ್ನ ನೋಡೋ ಅಂಥ ದಿನ ಬೇಗ ಬಂದ್ರೆ ಅಂದ್ರೆ ಇವತ್ತು ಜೈ ಗಂಗಾ ಭೇಟಿ ಆಗ್ತಾರೆ ಅಂತ ಆಯ್ತು. ನನಗೆ ಯಾಕೋ ಭೇಟಿ ಆಗೋದು ಕಾಯಂ ಅನಿಸ್ತಿದೆ. ದೇವಸ್ಥಾನದಲ್ಲಿ ಮಿಸ್ ಆದ್ರು ಪಾರ್ಟಿಲಿ ಮಿಸ್ ಆಗಲ್ವೇನೋ. ಅಷ್ಟಕ್ಕೂ ಅವ್ರನ್ನ ಪಾರ್ಟಿಗೆ ಬರ್ದಾಗಿ ಮಾಡಿದ್ರೆ ಹೇಗ್ರಿ ಮಾಡೋದು? ಅವ್ರ ಪಾರ್ಟಿಗೆ ಬರ್ಬೇಕು ಅಂತ ನಿತ್ಯ ಹೇಳಿದ್ಲಲ್ಲ. ನಿತ್ಯ ಹೇಳಿದ್ರೆ ಅಭಿ ಬರ್ತಾನ. ಅವನು ಬರ್ಲಿಲ್ಲ ಅಂದ್ರೆ ದಿವ್ಯ ಬರಲ್ಲ, ದಿವ್ಯ ಬರ್ಲಿಲ್ಲ ಅಂದ್ರೆ ಗಂಗಾ ಕೂಡ ಬರಲ್ಲ. ನಾಣಿ ಒಪ್ಸೆ ಕರ್ಕೊಂಡ್ ಬರೋದು. ಒಂದ್ ಕೆಲಸ ಮಾಡೋಣ, ಮೀನಾಕ್ಷಿಗೆ ಫೋನ್ ಮಾಡೋಣ. ಮೀನಾಕ್ಷಿಗೆ 100 ವರ್ಷ, ಅವಳೇ ಫೋನ್ ಮಾಡ್ತಿದ್ದಾಳೆ. ಹೇಳಮ್ಮ ಮೀನಾಕ್ಷಿ, ನಾನೇ ನಿನಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಮನೆ ಮುಳುಗೋಯ್ತು ಮೇಡಮ್. ಅಲ್ಲಿ ಮನೆ ಮುಳುಗ್ತು, ಇಲ್ಲಿ ಮನೆಗೆ ಬೆಂಕಿನೇ ಬಿದ್ದಿದೆ. ಮಕ್ಳಿಗೋಸ್ಕರ ಜೈಸರ್ ಏನೋ ಫಂಕ್ಷನ್ ಮಾಡ್ತಿದಾರಲ್ವಾ? ಹೌದು, ಆ ಫಂಕ್ಷನ್ಗೆ ಅಭಿ ದಿವ್ಯಾ ಬರ್ದಿರೋ ಹಾಗೆ ಮಾಡ್ಬೇಕು. ಕಷ್ಟ ಮೇಡಮ್. ಮಕ್ಳ ಜೊತೆ ಗಂಗಾ ಮೇಡಮ್ ಅವ್ರು ಕೂಡ ಬರ್ತಿದ್ದಾರೆ. ಏನಮ್ಮ ನೀನ್ ಹೇಳ್ತಿರೋದು? ಅವಳು ಹೊರಗಡೆ ಬರಲ್ಲ ಅಲ್ವಾ? ಇವಾಗ ಹೇಗ್ ಬರ್ತಾಳೆ? ಮಕ್ಳಿಗೋಸ್ಕರ ಬರ್ತಾರಂತೆ. ನಂಗೆ ತುಂಬಾ ಭಯ ಆಗ್ತಿದೆ. ನೀವೇ ನನ್ನ ಗಂಡನ ಪ್ರಾಣ ಕಾಪಾಡಬೇಕು. ನಮ್ಮ ಯಜಮಾನ್ರ ಪ್ರಾಣನ್ ಯಾರು ಕಾಪಾಡ್ತಾರೆ? ಏನಾಯ್ತು ಚಂದ್ರಿಕಾ? ಸರಿ, ನೀನೇನಾದ್ರೂ ಪ್ಲಾನ್ ಯೋಚನೆ ಮಾಡು. ಇಲ್ಲಿ ನಾವು ಕೂಡ ಏನಾದ್ರು ಯೋಚನೆ ಮಾಡ್ತೀವಿ. ಇಡ್ತೀನಿ. ಏನ್ ಚಂದ್ರಿಕಾ, ಮೀನಾಕ್ಷಿ ಏನಂತಿದ್ದಾಳೆ? ಇದ್ ತಗೊಳ್ಳಿ, ಮೊದ್ಲಿ ಟ್ಯಾಬ್ಲೆಟ್ ತಗೊಳ್ಳಿ. ಇವಾಗ ಯಾಕೆ? ನನಗೆ BP ಕಂಟ್ರೋಲ್ ಅಲ್ಲಿ ಇದೆ ಅಲ್ವಾ? ತಗೊಳ್ರಿ, ತಗೊಳ್ಳಿ. ಇವಾಗ ಹೇಳೋ. ಫಂಕ್ಷನ್ಗೆ ಗಂಗಾ ಕೂಡ ಬರ್ತಿದ್ದಾಳೆ. ಅಯ್ಯೋ ಪೌಡ್ರು! ಏನ್ರಿ? ಅಯ್ಯೋ ಪೌಡ್ರು, 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 ಪೌಡ್ರು! ಅಪ್ಪ, ಫಂಕ್ಷನ್ ಅಲ್ಲಿ ಗಂಗಾ ಜೈ ಭೇಟಿ ಆಗ್ತಾರ ಇಲ್ವಾ? ಇಲ್ಲ ಜೈಗೆ ಗಂಗಾ ಮಕ್ಳನ್ನ ನಿತ್ಯ ಶಾಶ್ವತವಾಗಿ ದೂರ ಮಾಡ್ತಾಳ ಅನ್ನೋದು ಸಂಜೆ ಗೊತ್ತಾಗುತ್ತೆ. ಅವಾಗ ಬಿದ್ದು ಹೋಗ್ಬೋದು. ಇವಾಗ ಎದ್ದೇಳಿ. ಏನ್ ಹೇಳಿದ್ರು ಅಮ್ಮ? ಅಪ್ಪನ ಹೇಗೆ ಕಾಪಾಡ್ಕೊಳ್ಳೋದು? ದೇವಸ್ಥಾನದಲ್ಲಿ ದೇವ್ರು ಕಾಪಾಡ್ದ, ಫಂಕ್ಷನ್ ಅಲ್ಲಿ ಯಾರು ಕಾಪಾಡ್ತಾರೆ? ನಮಗೋಸ್ಕರ ಯಾವ ದೇವ್ರ ಪಾರ್ಟಿಗೆ ಬರ್ತಾರೆ? ನಮಸ್ತೆ ಸರ್. ನಮಸ್ತೆ. ಕಂಗ್ರಾಟ್ಸ್ ಜೈ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಲೇಟಾಗಿ ಇನ್ಫಾರ್ಮ್ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಜೈ. ಸಾರಿ, ನಾನು ಕೂಡ ಮಧ್ಯಾಹ್ನನೇ ಪ್ಲಾನ್ ಮಾಡಿದ್ದು, ಅದಕ್ಕೆ ಇಷ್ಟು ಅರ್ಜೆಂಟಾಗಿ ನಿಮ್ಮನ್ನು ಕರಿಬೇಕಾಯ್ತು. ಓಹ್, ಇವತ್ತು ನಿಮ್ ಮಿಸ್ಸಸ್ ನಿಮಗ್ ಸಿಕ್ಕದ್ರಾ? ಇಲ್ಲ, ಇನ್ನೂ ಅವಳಿಗೋಸ್ಕರ ಹುಡುಕ್ತಾನೆ ಇದ್ದೀನಿ. ಮತ್ತೆ ಈ ಪೋಸ್ಟರ್ ಅಲ್ಲಿರೋ ಆ ಮಕ್ಕಳು ನನಗೆ ಗೊತ್ತಿರೋ ಮಕ್ಕಳು. ಅಂದ್ರೆ ನಿಮ್ ಕಿಡ್ಸ್ ಅಲ್ವಾ? ಅಲ್ಲ, ನಾವ್ ನಿಮ್ ಹೆಂಡತಿ ಮತ್ತೆ ಮಕ್ಕಳು ಸಿಕ್ಕಿದ್ರು ಅನ್ಕೊಂಡ್ವಿ. ಆ ದಿನ ತುಂಬಾ ದೂರ ಇಲ್ಲಮ್ಮ. ಆದಷ್ಟು ಬೇಗ ಗಂಗಾ ಮಕ್ಕಳು ಸಿಗ್ತಾರೆ. ಅವತ್ತು ಇದಕ್ಕಿಂತ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಎಲ್ರಿಗೂ ಪಾರ್ಟಿ ಕೊಡ್ತೀವಿ. ನಾವ್ ಚಾನ್ಸ್ ಕೊಡಲ್ಲ ಅಲ್ವಾ? ನಿತ್ಯ ಸತ್ತ ಮೇಲೂ ಕೂಡ
ಗಂಗಾ ಸಿಗೋದಿಕ್ಕೆ ಬಿಡೋದಿಲ್ಲ. ವೆರಿ ಗುಡ್ ಜೈ. ಯಾರ್ದೋ ಮಕ್ಕಳಿಗೆ ನಿಮ್ಮ ಮಕ್ಕಳ ಹಾಗೆ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ದು ತುಂಬಾ ಒಳ್ಳೆ ಮನ್ಸು. ಆದಷ್ಟು ಬೇಗ ನಿಮ್ ಹೆಂಡತಿ ಮಕ್ಕಳು ಸಿಗ್ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹಾಯ್ ಪ್ಲೀಸ್. ನಾಣಿ ಏನು ಇನ್ನೂ ಬಂದಿಲ್ಲ? ಈ ಡ್ರೆಸ್ ಅಲ್ಲಿ ತುಂಬಾ ಮುದ್ದಾಗಿದ್ಯಾ ದಿವ್ಯಾ. ಮತ್ತೆ ಅವ್ರ ಸೆಲೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದ್ಯಮ್ಮ? ನೀನು ಇದ್ಯಾ? ಯಾಕೆ ಯಾವ್ದಾದ್ರೂ ನನ್ಗೆ ಇಂಥ ಡ್ರೆಸ್ ಕೊಡ್ಸಿದ್ಯಾ? ಅಂದ್ರೆ ಏನೇ, ಅವ್ರ ಸೆಲೆಕ್ಷನ್ ಚೆನ್ನಾಗಿದೆ, ನನ್ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತನಾ? ಅಮ್ಮನ್ ಸೆಲೆಕ್ಷನ್ ಗಿಂತ ಅಪ್ಪನ್ ಸೆಲೆಕ್ಷನ್ ಚೆನ್ನಾಗಿರುತ್ತಂತೆ ಅಮ್ಮ. ನನ್ ಫ್ರೆಂಡ್ ಅಂಜಲಿಗೂ ಕೂಡ ಯಾವಾಗ್ಲೂ ಡ್ಯಾಡಿನೇ ಡ್ರೆಸ್ ಕೊಡ್ಸ್ತಾರಂತೆ. ಅವಳ ಡ್ರೆಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಪ್ಪನ ಬಗ್ಗೆ ಹೇಳಿ ನಿಂಗೆ ಬೇಜಾರ್ ಮಾಡ್ಸದ್ನ ಸಾರಿ ಅಮ್ಮ. ಹಾಗೇನಿಲ್ಲ ದಿವ್ಯಾ, ಕಣ್ಣಿಗೆ ಧೂಳ್ ಬಿತ್ತು ಅಷ್ಟೇ.